ನಮಸ್ಕಾರ. ನಾನು ಎಕ್ಸ್ ಕಾರ್ಪೊರೇಟರ್ ನಾಗಭೂಷಣ್. ಇವತ್ತು ದಿವಸ ಇಡೀ ದೇಶಾದ್ಯಂತ ಒಂದು ಏನು ಮತದಾನ ನಡೀತಾ ಇದೆ, ಚುನಾವಣೆ ಬಂದಿದೆ. ಇವತ್ತು ಚುನಾವಣೆ ನಡೀತಾ ಇದೆ. ಇವತ್ತು ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಪರವಾಗಿ ಇವತ್ತಿನ ದಿವಸ ನಮ್ಮೆಲ್ಲ ಹುಡುಗರು ನೋಡಿರ್ಬೋದು ನಮ್ಮ ಮುಂದೆ ಎಷ್ಟು ಜನ ಇದ್ದಾರೆ ಅಂತ. ಎಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಿಂತಿದ್ವಿ. ಅದರಲ್ಲೂ ಕೂಡ ರಾಜೀವ್ ಗೌಡರ ಪರವಾಗಿ ನಾವು ಇವತ್ತಿನ ದಿವಸ ನಾವು ಓಟನ್ನು ಹಾಕಿಸ್ಬೇಕು, ರಾಜೀವ್ ಗೌಡರನ್ನ ಗೆಲ್ಲಿಸ್ಬೇಕು ಅನ್ನುವಂತಹ ಛಲದ ಮೇಲೆ ನಾವು ಇವತ್ತಿನ ದಿವಸ ನಿಂತಿದ್ವಿ. ಯಾಕೆಂತಂದ್ರೆ ಇವತ್ತೇನು ರಾಜೀವ್ ಗೌಡರು ಇದ್ದಾರೆ, ಅದರ ಆಪೋಸಿಟ್ ಆಗಿ ಬಿಜೆಪಿಯಿಂದ ಶೋಭಕ್ಕ ಅಂತ ನಿಂತಿದ್ದಾರೆ. ಬಟ್ ಶೋಭಕ್ಕ ಅನ್ನೋರು ಯಾರಿಗೂ ಕೂಡ ಗೊತ್ತಿಲ್ಲ. ಇಲ್ಲಿ ನಾವು ಗೋಬ್ಯಾಕ್ ಇವತ್ತಿನ ದಿವಸ ಉಡುಪಿ ಚಿಕ್ಕಮಗಳೂರಿಂದ ಓಡಿಸಿದ್ರು, ಅಲ್ಲಿಂದ ಇಲ್ಲಿ ರಾಜಾಜಿನಗರ ಸೋಲ್ಸಿ ಓಡಿಸಿದ್ದಾರೆ. ಅಂತ ವ್ಯಕ್ತಿನ ತಗೊಂಬಂದು ಇಲ್ಲಿ ಹಾಕಿದ್ದಾರೆ. ಇಲ್ಲಿ ಕೂಡ ಅವರೇ ಪಕ್ಷದವರು ಗೋಬ್ಯಾಕ್ ಅಂತ ಹೇಳಿರೋ ಪ್ರಕಾರವಾಗಿ ನೋಡಿದ್ರೆ ಅಯ್ಯಮ್ಮ ಇಲ್ಲಿ ಗೆಲ್ಲಲ್ಲ. ಅದರಿಂದ ನಾವು ಕೂಡ ಈ ಸರಿ ಅವ್ರನ್ನ ಇಲ್ಲಿಂದ ಓಡಿಸ್ತೀವಿ, ನಿಮ್ದು ಸ್ಥಳ ಇಲ್ದಂಗೆ ಮಾಡ್ತೀವಿ, ಇಡೀ ರಾಜ್ಯದಲ್ಲಿ ಅವರಿಗೆ ಸ್ಥಳ ಇಲ್ದಂಗೆ ಮಾಡ್ತೀವಿ ಅನ್ನೋಂಥ ಮಾತನ್ನು ಕೂಡ ಈ ಸಮಯದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕಾರಣಕ್ಕೂ ಇಲ್ಲ ಇವರನ್ನ ರಾಜೀವ್ ಗೌಡರನ್ನ ಗೆಲ್ಸೇ ಕಳಿಸ್ತೀವಿ ಅನ್ನುವಂಥ ಮಾತು. ಯಾಕೆಂತಂದ್ರೆ ರಾಜೀವ್ ಗೌಡರ ವ್ಯಕ್ತಿತ್ವ ಏನು, ಅವರ ಎಜುಕೇಶನ್ ಏನು, ಅವರ ಬ್ಯಾಕ್ ಗ್ರೌಂಡ್ ಏನು, ಇದಕ್ಕೆ ಮುಂಚೆ ಇದ್ದಂತಹ ಏನು MLC ಆಗಿದ್ದಂಥ ವ್ಯಕ್ತಿ, ಯೋಜನಾ ಆಯೋಗದಲ್ಲಿ ಉಪಾಧ್ಯಕ್ಷರಾಗಿರೋಂಥ ವ್ಯಕ್ತಿ, ಒಳ್ಳೆ ವಿದ್ಯಾವಂತ ವ್ಯಕ್ತಿ, ಆಕ್ಸ್ಫರ್ಡ್ ಸ್ಟೂಡೆಂಟ್ಸ್ ಅವರು, ಫಾರಿನ್ ಎಲ್ಲ ಓದ್ಕೊಂಡ್ಬಂದಿರುವಂತಹ ವ್ಯಕ್ತಿಯವರು. ಆ ವ್ಯಕ್ತಿನ ನಾವು ಇವತ್ತು ಗೆಲ್ಲಿಸುವಂತ ಕೆಲಸ ನಾವು ಮಾಡಬೇಕು. ಯಾಕೆಂತಂದ್ರೆ ಅವರಿಗೆ ರಾಜ್ಯ ಅಂದ್ರೇನು, ರಾಷ್ಟ್ರ ಅಂದ್ರೇನು, ರಾಷ್ಟ್ರಗಳನ್ನ ಯಾವ ರೀತಿಯಾಗಿ ನಡೆಸಬೇಕು ಅನ್ನುವಂತ ಇದು ಅವರಿಗೆ ಆ ಚಾಲ್ತಿ ಅವ್ರ ಹತ್ರ ಇದೆ. ಆದ್ರೆ ನಮ್ಮ ಅಪೋಸಿಟ್ ಅಲ್ಲಿ ನಿಂತಿರುವಂತ ವ್ಯಕ್ತಿಗೆ ಯಾವುದೇ ಗುಣಗಳು ಇಲ್ಲ. ಇವತ್ತು ಅಮ್ಮ ಎಬ್ಬೆಟ್ಟು ಅನ್ನುವಂತ ಮಾತನ್ನು ಕೂಡ ಹೇಳ್ತೀನಿ. ಯಾಕೆಂತಂದ್ರೆ ನೀವೆಲ್ಲರೂ ನೋಡಿರ್ಬೋದು, ಯಾವುದೇ ಒಂದು ಇಂಟರ್ವ್ಯೂ ಕೊಡ್ತಾ ಹೋಗ್ಲಿ ಅಥವಾ ಯಾವುದೇ ಒಂದು ಮಾತಾಡುವಂತ ಶೈಲಿ ಆಗ್ಬೋದು, ಅಯ್ಯಮ್ಮ ಯಾವ ರೀತಿಯಾಗಿ ಮಾತಾಡ್ತಾರೆ ಅಂತ. ಅದರಿಂದ ನಾವು ಅವ್ರನ್ನ ಇಲ್ಲಿಂದ ಓಡಿಸ್ತೀವಿ, ಇಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಗೆಲ್ಲಿಸ್ತೀವಿ, ರಾಜೀವ್ ಗೌಡರನ್ನ ಇಲ್ಲಿ MP ಮಾಡೇ ಮಾಡ್ತೀವಿ ಅನ್ನುವಂತ ಮಾತನ್ನು ಈ ಸಮಯದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ.